ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದ ಕರಿಯರ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಎಕ್ಸಾಮ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಗ್ರೂಪ್ C ಲೆವೆಲ್ ಎಕ್ಸಾಮ್ನ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಈ ಎಕ್ಸಾಮ್ನ ನಡೆಸ್ತಾರೆ. MTS ಎಕ್ಸಾಮ್ದು ಏಜು, ಎಲಿಜಿಬಿಲಿಟಿ, ಸ್ಯಾಲ್ರಿ ಏನಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಫಿಸಿಕಲು, ಮೆಡಿಕಲ್ಲು, ಇಂಟರ್ವ್ಯೂ ಇರುತ್ತಾ ಅಥವಾ ಇಲ್ವಾ, ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಪ್ಯಾಟರ್ನ್ ಏನು, ಇದನ್ನೆಲ್ಲ ನಾನು ಫುಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷ MTS ಅವರು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಅಂತ ಪೋಸ್ಟ್ಗಳನ್ನ ಪ್ರತಿ ವರ್ಷ ಕಾಲ್ಫಾರ್ ಮಾಡ್ತಾರೆ. ಅದೇ ರೀತಿ ಏಜ್ ಲಿಮಿಟ್ ಏನಿರುತ್ತಪ್ಪ ಅಂತಂದರೆ 18 to 25 ಇಯರ್ಸ್ ಇರಬೇಕು. 18 to 25 ಇಯರ್ಸ್ ಬಿಲೋ ಇರಬೇಕು, 18 ಅಬೋವ್ ಇರಬೇಕು. ಎಲಿಜಿಬಿಲಿಟಿ ಬಂದುಬಿಟ್ಟು 10th ಪಾಸ್ಔಟ್ ಆಗಿರಬೇಕು. 10th ಪಾಸ್ಔಟ್ ಅಂದರೆ 10th ಆದಮೇಲೆ ನಾವು ಏನು ಮಾಡ್ಬೋದು, ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಅದು ಬಿಟ್ಟು ಸೆಕೆಂಡ್ ಇಯರ್ ಆದಮೇಲೆ ಕೂಡ ನಾವು ಇದನ್ನು ಹಾಕ್ಬೋದು. ಅಪ್ ಟು ನಾವು ಏನು ಮಾಡ್ಬೋದು, 25 ವರ್ಷ 25 ಇಯರ್ಸ್ ಬಿಲೋ ಅಲ್ಲಿವರೆಗೂ ಈ ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂತಂದರೆ, ಟೋಟಲಿ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಫಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಹವಾಲ್ದಾರ್ ಪೋಸ್ಟಿಗೆ PET PST ಅಂದರೆ PET ಫಿಸಿಕಲ್ ಎಫಿಷಿಯನ್ಸ್ ಟೆಸ್ಟ್ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆರಿಟ್ ಲಿಸ್ಟ್ ಬಂದಮೇಲೆ ಫೈನಲ್ ರಿಸಲ್ಟ್ ಕೂಡ ಕೊನೆಯದಾಗಿ ಇರುತ್ತೆ. MTS ಎಕ್ಸಾಮ್ ಪ್ರೊಸೆಸ್ ಏನು, ಹಾಗೆ ಯಾವ ಥರ ಇರುತ್ತೆ ಅಂತಂದರೆ, ಆನ್ಲೈನ್ ಬೇಸ್ಡ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದು ಸೆಷನ್ 1 ಸೆಷನ್ 2 ಅಂತ ಎಕ್ಸಾಮ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಇರುತ್ತೆ. ಹಾಗೆ MTS ಎಕ್ಸಾಮ್ಗೆ ಸಿಲೆಬಸ್ ಏನಿರುತ್ತೆ, ಯಾವ ಸಿಲೆಬಸನ್ನು ನಾವು ಓದಬೇಕು, ಏನು ಓದಬೇಕು, ಯಾವ ಪುಸ್ತಕವನ್ನು ಓದಬೇಕು ಅಂತಂದರೆ, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಕೂಡ ಇರುತ್ತೆ, ಇಂಗ್ಲೀಷ್ ಗ್ರಾಮರ್ ಅಂದರೆ ಆ್ಯಂಟೋನಿಮ್ಸು, ಸಿನಾನಿಮ್ಸು, ಸಮಥಿಂಗ್ ಸ್ವಲ್ಪ ಏನು ಗ್ರಾಮರ್ ಇರುತ್ತೆ. ಕಂಪ್ಲೀಟ್ ಗ್ರಾಮರ್ ಏನು ಇರೋದಿಲ್ಲ. ಅದಾದಮೇಲೆ GK ಜನರಲ್ ನಾಲೆಡ್ಜ್ ಇರುತ್ತೆ, ಹಿಸ್ಟ್ರಿ, ಆ ಥರ ಜನರಲ್ ನಾಲೆಡ್ಜ್ ಎಲ್ಲ ಇರುತ್ತೆ. ಅದು ಬಂದುಬಿಟ್ಟು ಆಮೇಲೆ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಪ್ರಚಲಿತ ಘಟನೆಗಳನ್ನ ನಾವು ಏನೇನು ನೋಡ್ಕೋಬೇಕಲ್ಲ ಡೈಲಿ ನೋಡ್ತಾ ಹೋದರೆ ನಾವು ಈ ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಅದಾದಮೇಲೆ ಇನ್ನೂ ಏನಾದರೂ ಬೇಕಪ್ಪ ಅಂತಂದರೆ 6th to 10th ವರೆಗೂ NCERT ಬುಕ್ಸ್ನ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಬುಕ್ಸ್ನ ಓದಿಬಿಟ್ರೆ ನಾವು ಆರಾಮಾಗಿ GKನ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು MTSಲ್ಲಿ ನಾವು ಏನೇನು ಜಾಬ್ಸ್ ಪೋಸ್ಟ್ಸ್ ಏನೇನು ಇರ್ತಾವಪ್ಪ ಅಂತಂದರೆ, ಪ್ಯೂನ್ ಅಂತ ಇರುತ್ತೆ, ಆಮೇಲೆ ಚೌಕಿದಾರ್ ಅಂತ ಇರುತ್ತೆ, ಜಾಮ್ದಾರ್ ಇರುತ್ತೆ, ಆಪ್ರೇಟರ್ ಅಂದರೆ ಸೆಕ್ಷನ್ ಆಫೀಸರ್ ಕೂಡ ಇರುತ್ತೆ. ಅದಾದಮೇಲೆ ಇನ್ನು CBI ಆಫೀಸರ್ ಕಡೆ ಏನಿರುತ್ತೆ, ನಾವು CBI ಆಫೀಸರ್ಸ್ ಹತ್ರ ನಾವೇನು ಮಾಡ್ಬೋದು, ಕೆಲಸ ಮಾಡ್ಬೋದು. CBI ಆಫೀಸರ್ ಕೆಳಗಡೆ ಅವ್ರ ಕೈಯಲ್ಲಿ ನಾವೇನು ಮಾಡ್ಬೋದು, ಕೆಲಸವನ್ನು ಮಾಡ್ಬೋದು. ಅದಾದಮೇಲೆ MTS ಎಕ್ಸಾಮ್ಗೆ ಇಂಟರ್ವ್ಯೂ ಏನಾದರೂ ಇರುತ್ತಪ್ಪ ಅಂತಂದರೆ, ಇದಕ್ಕೆ ಯಾವುದೇ ಇಂಟರ್ವ್ಯೂ ಕೂಡ ಇರೋದಿಲ್ಲ. ಆಮೇಲೆ ಪೆನ್ಷನ್ ಸಿಸ್ಟಮ್ ಕೂಡ ಇರುತ್ತೆ. ನಿಮಗೆ ನ್ಯಾಷನಲ್ NPS ಪ್ರಕಾರ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಪ್ರಕಾರ ಪೆನ್ಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಾವು ಅರ್ಜಿ ಹಾಕಬೇಕಪ್ಪ ಅಂದರೆ ಎಷ್ಟು ಅಟೆಂಪ್ಟ್ಸ್ ನಾವು ಹಾಕ್ಬೋದಪ್ಪ ಅಂತಂದರೆ, OBC ಅವರಿಗೆ 3 ಇಯರ್ಸ್ ನಾವು ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ SC/ST ಅವ್ರಿಗೆ 5 ವರ್ಷದ ತನಕ ನಾವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಅದಾದಮೇಲೆ ಸ್ಯಾಲ್ರಿ ಡಿಮ್ಯಾಂಡ್ ಏನಿರುತ್ತಪ್ಪ, ಸ್ಯಾಲ್ರಿ ಡಿಮ್ಯಾಂಡ್ ಅಂದರೆ 18,000 to 23,000 ಬೇಸಿಕ್ ಪೇ ಇರುತ್ತೆ. ಮುಂದೆ ನಮಗೆ ಯಾವ ಥರ ಪ್ರಮೋಷನ್ ಆಗುತ್ತೆ, ಯಾವ ಥರ ಏಜ್ ಆಗುತ್ತೆ, ಆ ಥರ ನಮಗೆ ಸ್ಯಾಲ್ರಿ ಕೂಡ ಪ್ರೊವೈಡ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ಸ್ಯಾಲ್ರಿ ಕೂಡ ಒಂದು ಲೆವೆಲ್ ಚಲೋ ಇರುತ್ತೆ. ಆಮೇಲೆ ಬಂದುಬಿಟ್ಟು ಫಾರ್ ಹವಾಲ್ದಾರ್ ಪೋಸ್ಟಿಗೆ ಫಿಸಿಕಲ್ ಟೆಸ್ಟ್ ಇರುತ್ತಾ ಅಂತಂದರೆ, ಹವಾಲ್ದಾರ್ ಪೋಸ್ಟಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. PET ಅಂದರೆ ಫಿಸಿಕಲ್ ಎಫಿಷಿಯನ್ಸ್ ಟೆಸ್ಟ್, ಆಮೇಲೆ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಫಿಸಿಕಲ್ ಬಂದುಬಿಟ್ಟು ಮೇಲ್ ಅವ್ರಿಗೆ 1600 ಮೀಟ್ರನ್ನ 15 ನಿಮಿಷದಲ್ಲಿ ನಡೆದುಕೊಂಡು ಹೋಗಬೇಕು. ಇದೆಲ್ಲ ರನ್ನಿಂಗ್ ಅಲ್ಲ, ಓಡಬೇಕಂತೇನಿಲ್ಲ, ನಡೆದುಕೊಂಡು ಹೋದರೆ ಸಾಕು. ನಡೆದುಕೊಂಡು ಹೋಗಿ 15 ನಿಮಿಷದಲ್ಲಿ 1600 ಮೀಟ್ರನ್ನ ಮೇಲ್ ಅಂದರೆ ಪುರುಷರವರು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ
ಫಿಮೇಲ್ ಮಹಿಳೆಯರಿಗೆ 1000 ಮೀಟ್ರನ್ನ 20 ನಿಮಿಷದಲ್ಲಿ ನಡ್ಕೊಂಡು ಹೋಗಿ ಕಂಪ್ಲೀಟ್ ಮಾಡಿದರೆ ಮುಗೀತು. ಆಮೇಲೆ ಬಂದ್ಬಿಟ್ಟು PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಅಂದರೆ ಆಮೇಲೆ ಮೇಲಿಗೆ ಬಂದ್ಬಿಟ್ಟು ಹೈಟ್ ಅಂದರೆ ಎತ್ತರ ನಮಗೆ ಎಷ್ಟಿರಬೇಕಪ್ಪ ಅಂತಂದರೆ 157.5 ಸೆಂಟಿಮೀಟ್ರು ಪುರುಷರಿಗೆ ಇರಬೇಕು. ಅದಾದಮೇಲೆ ಮಹಿಳೆಯರಿಗೆ 152 ಸೆಂಟಿಮೀಟರ್ ಇರಬೇಕು. ಮಹಿಳೆಯರಿಗೆ 152 ಸೆಂಟಿಮೀಟರ್ ಇದ್ದರೆ ಮುಗೀತು. ಬಂದ್ಬಿಟ್ಟು ಹವಾಲ್ದಾರ್ ಪೋಸ್ಟಿಗೆ ಫಿಸಿಕಲ್ ಟೆಸ್ಟ್, ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ನಾವು SSC MTSಗೆ ಅರ್ಜಿಯನ್ನು ಹಾಕಬೇಕಪ್ಪ ಅಂತಂದರೆ ಅಧಿಕೃತ ಜಾಲತಾಣ ಬೇಕಲ್ವಾ. ಅಧಿಕೃತ ಜಾಲತಾಣ ಅಂದರೆ ಮೇನ್ ವೆಬ್ಸೈಟ್ ಯಾವುದಪ್ಪ ಅಂತಂದರೆ ಆಫಿಷಿಯಲ್ SSC ವೆಬ್ಸೈಟ್ https://ssc.governmentin.com. ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ಮೇನ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತದೆ. ಅಪ್ಲಿಕೇಶನ್ ಏನಾದರೂ ನಾವು ಹಾಕಬೇಕಪ್ಪ ಅಂತಂದರೆ SSC ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿ ವರ್ಷ ಇಂತಿಷ್ಟು ಪೋಸ್ಟ್ ಅಂತ ಕಾಲ್ಫಾರ್ ಮಾಡ್ತಾರೆ. ನಾವು ಪ್ರತಿ ವರ್ಷ ಬೇಕಾದರೆ ನೀವು ಮೊಬೈಲಲ್ಲಿ ಕೂಡ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಅಪ್ಲಿಕೇಶನ್ ಫೀ ಬಂದುಬಿಟ್ಟು 100 ರೂಪಿ ಅಂದರೆ 100 ರೂಪಾಯಿ ಇರುತ್ತೆ. ಅದಷ್ಟು ಬಿಟ್ಟರೆ ಎನಫ್, ಮತ್ತು ಬೇರೆ ಏನಿರಲ್ಲ. ಪ್ರತಿ ಸಾರಿನೂ MTS ಎಕ್ಸಾಮ್ ಕಾಲ್ಫಾರ್ ಮಾಡೋ ಥರ 2025ರಲ್ಲೂ ಕೂಡ ಕಾಲ್ಫಾರ್ ಮಾಡಿದರು. ಆದರೆ ಈ ಸಲ ಸ್ವಲ್ಪ ಎಕ್ಸಾಮ್ ಲೇಟ್ ಆಗಿದ್ದರಿಂದ 2026ರಲ್ಲಿ ಫೆಬ್ರವರಿ 4th ಎಕ್ಸಾಮ್ ಇರೋದರಿಂದ ಸೆಲ್ಫ್ ಸ್ಲಾಟಿಂಗು 15 ಜನವರಿ ಇದೆ. ಯಾರಾದರೂ MTS ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದರೆ ದಯವಿಟ್ಟು ಫೆಬ್ರವರಿ 4th ಎಕ್ಸಾಮ್ ಇದೆ. ಹಾಗೆ ಸೆಲ್ಫ್ ಸ್ಲಾಟಿಂಗ್ ಬಂದ್ಬಿಟ್ಟು 15 ಜನವರಿ ಇದೆ, ನೋಡ್ಕೊಳ್ಳಿ. ಇಟ್ ಈಸ್ ಆಲ್ ಅಬೌಟ್ SSC MTS ಎಕ್ಸಾಮ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ ಯು. ನಿಮಗೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಕರಿಯರ್ ಆಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ನಿಮಗೆ ಯಾವುದ್ರ ಬಗ್ಗೆ ಬೇಕಾದರೂ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮುಂದಿನ ವೀಡಿಯೋದಲ್ಲಿ ಏನು ಮಾಡ್ತೀವಿ, ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ MTS ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಾವು ಮುಂದಿನ ವೀಡಿಯೋದಲ್ಲಿ ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ. ಎಸ್, ಥ್ಯಾಂಕ್ ಯು, ಬಾಯ್. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಕೂಡ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಾವು ಮುಂದೆ ಪ್ರತಿಯೊಂದು ಯಾವುದೇ ಒಂದು ವಿಡಿಯೋ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಕೂಡ ತಕ್ಷಣ ಬಂದೇ ಬಿಡುತ್ತೆ. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.